ಸ್ನೇಹಿತರೆ ನೋಡಿ, ಇಲ್ಲಿ ಮತ್ತೊಂದು ಗಣೇಶನ ದರ್ಶನ ಆಗ್ತಾ ಇದೆ. ಇದು ಯಾವ ಏರಿಯಾ ಅಂದರೆ ನೋಡಿ, ಗರ್ಜಿನ ವಿನಾಯಕ ಗೆಳೆಯರ ಬಳಗ ಅಂತ. ಇದು ಕೆ.ಆರ್.ಪುರದ ಪಕ್ಕದಲ್ಲಿ ಕೋಟೆ ವೆಂಕಟರಮಣ ದೇವಸ್ಥಾನದ ಮುಂಭಾಗದಲ್ಲಿ ಬರತಕ್ಕಂಥ ಶ್ರೀ ಕಾಶಿ ವಿಶ್ವನಾಥ ಬಡಾವಣೆ ಅಂತ. ಆ ಬಡಾವಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಆ ರೆಡ್ ಕಾರ್ಪೆಟ್ ನೋಡಿ, ಆಹಾಹಾಹಾ ಬಾ! ರೆಡ್ ಕಾರ್ಪೆಟ್ ಮುಖಾಂತರ ಅದ್ರ ಮೇಲೆ ಹೋಗಿ ಆ ಗಣೇಶನ ದರ್ಶನವನ್ನು ನಾವು ಪಡಿಬೇಕು. ನೋಡಿ ಆ ಕಾರ್ಪೆಟ್ ಎಷ್ಟು ಅದ್ಭುತವಾಗಿದೆ ನೋಡಿ. ಅಬ್ಬಾ! ಆ ಎಡಗಡೆ ನೋಡಿ ಒಂದು ನೀಲಿ ಬಣ್ಣದಿಂದ ಆ ಒಂದು ಗೌರಮ್ಮನ ಇಟ್ಟಿದ್ದಾರೆ. ಎಷ್ಟು ಸುಂದರವಾಗಿದೆ ಆ ನಮ್ಮ ತಾಯಿ ಗೌರಮ್ಮನ ನೋಡೋದಕ್ಕೆ ನೋಡಿ. ಆಹಾಹಾ! ವಿಧ ವಿಧವಾದ ಒಂದು ತಿಂಡಿ ತಿನಿಸುಗಳು ನೋಡಿ. ಬಣ್ಣ ಬಣ್ಣವಾದ ಒಂದು ಅಬ್ಬಬ್ಬಬ್ಬಬ್ಬಾ! ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಆಹಾಹಾಹಾಹಾ! ಇದಲ್ವೇ ನಮ್ಮ ಸಂಪ್ರದಾಯ ಅಂದರೆ. ನೋಡಿ ಎಷ್ಟು ವಿಧ ವಿಧವಾದ ಒಂದು ಬಣ್ಣ ಬಣ್ಣದ ಕಲರ್ಫುಲ್ ಆಗಿದೆ ನೋಡೋದಕ್ಕೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ತಯಾರಿ ಮಾಡಿದ್ದಾರೆ ನೋಡಿ. ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ನಮ್ಮ ಗಣೇಶ ನೋಡಿ ಯಾವ ರೀತಿ ಇದ್ದಾನೆ. ಆ ಗಣೇಶನಿಗೆ ಒಂದು ಸಿಂಹಾಸನವನ್ನೇ ಏರ್ಪಾಡು ಮಾಡಿದ್ದಾರೆ. ಅದು ನಮ್ಮ ಗಣೇಶನ ಲೆವೆಲ್ ಅಂದರೆ. ಮಾಮೂಲಿನ ನಮ್ಮ ಗಣೇಶ, ನಮ್ಮ ಗಣಪತಿ ಗಜಾನನ ಅಂದರೆ ಅಷ್ಟು ಮಾತ್ರ ಇರಲೇಬೇಕು. ಸಿಂಹಾಸನದಲ್ಲಿ ಕೂತಿದ್ದಂಥ ಉದ್ದ ರಾಜ ಇದ್ದಂಗಿದ್ದಾನೆ. ಈ ಸೃಷ್ಟಿಗೆಲ್ಲ ರಾಜನೇ ಅಲ್ವಾ ಗಣೇಶ. ಯಾರೇ ಆಗಲಿ, ದೇವತೆ ಆಗಿರ್ಬೋದು, ದೇವತೆಗಳಾಗಿರ್ಬೋದು, ಸಾಮಾನ್ಯ ಮನುಷ್ಯರಾಗಿರ್ಬೋದು, ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಆ ಲಾರ್ಡ್ ಕಿಂಗ್ ಆಫ್ ದ ಗಾಡ್ ಅಂತಾರಲ್ಲ, ಆ ನಮ್ಮ ಗಣೇಶನ ಅನುಮತಿ ಅನ್ನೋದು ಬೇಕೇ ಬೇಕು. ಗಣೇಶನಿಗೆ ಪೂಜೆ ಮಾಡಿ ಪ್ರತಿಯೊಂದು ಕಾರ್ಯನೂ ನಾವು ಮಾಡಲೇಬೇಕು. ನೋಡಿ ಆ ಹಾರ ಹಾಕಿದ್ದಾರೆ ನೋಡಿ, ಆ ಒಂದು ಮಿಂಚಿಂಗ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಆಹಾಹಾಹಾ! ನಿಜವಾದ ದೇವಲೋಕ